ನಾನು ನೋಡಿದ ಪ್ರಕಾರ ಯಾವುದೇ ಒಂದು ನನಗೆ ಕೆಲವೊಂದು ಮಂದಿಗೆ ನೀವು ನೋಡ್ತಿರೋರಿಗೆ ಒಂದು ಸ್ವಲ್ಪ ಗೊತ್ತಿರ್ಬೋದು, ನಾ ರೈಡರ್ ಇದ್ದೀನಿ. ನನಗೆ ಬೈಕ್ಸ್ ಆ್ಯಂಡ್ ಕಾರ್ಸ್ದು ಭಾಳ ಕ್ರೇಜ್ ಅದ. ಯಾವುದೇ ಹೊಸ ಪ್ರಾಡಕ್ಟ್ ಲಾಂಚ್ ಆಯ್ತಪ್ಪ ಅಂದ್ರೆ ರಿವ್ಯೂ ನೋಡ್ಲಿಕ್ಕೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ತೀನಿ. ಯಾವಾಗ ನೋಡಿದಾಗೂ ಹಿಂದಿ ಒಳಗೆ ಇಂಗ್ಲೀಷ್ ಒಳಗೆ ಭಾಳ ಇರ್ತವೆ, ಕನ್ನಡನೂ ಇರ್ಬೋದು, ಬಟ್ ನಂಗೆ ಪರ್ಸ್ನಲಿ ಗೊತ್ತಿಲ್ಲ. ಸೊ ಐ ವಾಂಟ್ ಟು ಅಪಾಲಜೈಸ್. ಆದರೆ ಅಷ್ಟೊಂದು ಇಲ್ಲ. ಸೊ ನನಗೆ ಮಾಡ್ಬೇಕಂತ ಅನಿಸ್ಲತ್ತದ, ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡ್ಲತ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀಧರ್ ಪಾಟೀಲ್. ವೆಲ್ಕಮ್ ಟು ಮ್ಯಾನ್ ಆ್ಯಂಡ್ ಮೋಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಕೂಟಿ ಅಂದ್ಕೂಡಲೇ ನಮಗೆಲ್ಲ ತಲೆ ಬರೋದು ಓನ್ಲಿ ಹೋಂಡಾ ಆ್ಯಕ್ಟಿವಾ ಅಷ್ಟೇ. ಮಾರ್ಕೆಟ್ ಒಳಗೆ ಅದಕ್ಕೆ ಭಾಳ ರೈವಲ್ಸ್ನು ಬಂದವು, ಕಾಂಪಿಟೇಷನ್ನು ಭಾಳ ಅವ, ಲೈಕ್ ಸುಜುಕಿ ಆಕ್ಸೆಸ್ 125. ಬಟ್ ಅದರ ಆಫ್ಟರ್ ಸೇಲ್ ಸರ್ವಿಸಸ್ ಅಷ್ಟೇನು ರೆಸ್ಪಾನ್ಸ್ ಸರಿಯೇ ಇಲ್ಲ. ಸೊ ಅದಕ್ಕೊಂದು ಭಾಳ ಟಫ್ ಕಾಂಪಿಟೇಷನ್ ಕೊಡ್ಲಿಕ್ಕೆ ಮಾರ್ಕೆಟ್ನಾಗ ಟಿ ವಿ ಎಸ್ನವ್ರು ಒಂದು ಹೊಸ ಸ್ಕೂಟಿ ಲಾಂಚ್ ಮಾಡ್ಯಾರ. ಹೊಸದಲ್ಲ, ಹಳಿದೆ ಅದು, ಬಟ್ ಅದರ ಅಪ್ಡೇಟೆಡ್ ವರ್ಷನ್. ಹಿಯರ್ ವಿ ಕ್ಯಾನ್ ಸಿ ದ ಆಲ್ ನ್ಯೂ ಟಿ ವಿ ಎಸ್ ಜುಪಿಟರ್ 110. ಟಫ್ ಕಾಂಪಿಟೇಷನ್ ಆ್ಯಕ್ಟಿವ್ ಅಂತ ಯಾಕೆ ಹೇಳೋದಪ್ಪ ಅಂದ್ರೆ ಇದ್ರೊಳಗೆ ಕೊಟ್ಟಿದ್ದು ಫೀಚರ್ಸ್. ಇಂಜನ್ ಅದಕ್ಕಿಂತ ಸಣ್ಣದೇ ಅದ, ಬಟ್ ನಾವೆಲ್ಲ ಸ್ಕೂಟಿ ಪರ್ಚೇಸ್ ಮಾಡೋದೇ ಮನ್ಯೂರಿಟಿ ಸಲುವಾಗಿ, ಡೈಲಿ ಕಮ್ಯೂಟಿಂಗ್ ಸಲುವಾಗಿ. ಇದೇನು ನಾವು ರೈಡಿಗೆ ತೊಗೊಂಡು ಹೋಗೋಲ್ಲ, ಲಾಂಗ್ ರೈಡ್ಸ್ ಮಾಡಲ್ಲ, ಏನಿಲ್ಲ. ಡೈಲಿ ಮನ್ಯಾಗ ಹಾಲು ತರೋದಾಯ್ತು, ಹಣ ತರೋದಾಯ್ತು, ತರಕಾರಿ ತರೋದಾಯ್ತು, ಇದಕ್ಕೆ ಯೂಸ್ ಮಾಡ್ತೀವಿ. ಸ್ಕೂಟಿ ನಮ್ಗೆ ಹೆಂಗಿರ್ಬೇಕಪ್ಪ ಅಂದ್ರೆ ಡೈಲಿ ಕಮ್ಯೂಟರ್ ಹೆಂಗಿರಬೇಕು ಅಂದ್ರೆ ಮನೇಲಿ ಲೇಡೀಸ್ನೂ ಓಡಿಸ್ಬೋದು, ಹೊಸದಾಗಿ ಗಾಡಿ ಕಲಿಯಲ್ಲತ್ತವ್ರನ್ನೂ ಓಡಿಸ್ಬೋದು, ಆ ರೀತಿಯಾಗಿರಬೇಕು. ಸೊ ಟಿ ವಿ ಎಸ್ನವ್ರು ಏನು ಮಾಡ್ಯಾರ, ಇದ್ರದ್ದು ಬಾಡಿ ಟು ವೇಟ್ ರೇಷಿಯೋ, ಪವರ್ ಟು ವೇಟ್ ರೇಷಿಯೋ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡ್ಯಾರ, ಬೆಸ್ಟ್ ಅದ. ಇದ್ರದ್ದು ನಿಮಗಿನ್ನ ನೆಕ್ಸ್ಟ್ ನಾ ಓಡಿಸಿದಾಗ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸದ್ಯಕ್ಕೆ ಇದ್ರೊಳಗೆ ಕೊಟ್ಟಿದ್ದಂಥ ಫೀಚರ್ಸ್ ನಿಮ್ಗೆ ಇದರಲ್ಲಿ ಬ್ಲೂಟೂತ್ ನ್ಯಾವಿಗೇಷನ್ ಸಿಗ್ತದೆ. ಫಸ್ಟ್ ಆಫ್ ಆಲ್ ನಿಮ್ಗೊಂದು TFT ಡಿಸ್ಪ್ಲೇ ಸಿಗ್ತದೆ, ಅದರೊಳಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗ್ತದೆ. ಓಕೆ, ನಾರ್ಮಲಿ ಎಲ್ಲದ್ರೊಳಗೆ ಎಲ್ಲ ಗಾಡಿಗಳದಾಗ ಹಾರ್ನ್ ಕೊಟ್ಟಿರ್ತಾರೆ, ಇಂಡಿಕೇಟರ್ ಕೊಟ್ಟಿರ್ತಾರೆ, ಅವೆಲ್ಲ ನಾವು ಹೇಳ್ಕೊತ ಕುಂತ್ರೆ ವೀಡಿಯೋ ಭಾಳ ಉದ್ದೋಗ್ತದೆ, ನಿಮಗೆಲ್ಲ ತಲೆ ತಿಂದಂಗೆ ಆಗ್ತದೆ. ನಾವು ಸ್ಪೆಸಿಫಿಕ್ಕಾಗಿ ಇದ್ರೊಳಗೆ ಕೊಟ್ಟಿರೋಂಥ ಯೂನಿಕ್ ಫೀಚರ್ಸ್ ಸೆಗ್ಮೆಂಟ್ ಒಳಗೆ ಯಾವುದ್ರೊಳಗೂ ಆಫರ್ ಮಾಡಿಲ್ಲ ಇಲ್ಲಿವರೆಗೂ, ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಥಿಂಗಪ್ಪ ಅಂದ್ರೆ ನಾವೆಲ್ಲ ಇಂಡಿಕೇಟರ್ ಆನ್ ಮಾಡ್ತೀವಿ, ಟರ್ನ್ ಮಾಡಿದ್ಮೇಲೆ ಅದು 2x ಅಂತಿತ್ತಂದ್ರೆ ಅಷ್ಟೇ ಗೊತ್ತಾಗ್ತದೆ, ಆಮೇಲೆ ಆಫ್ ಮಾಡ್ತೀವಿ. ಬಟ್ ಇದ್ರೊಳಗೆ ಹಂಗಿಲ್ಲ. ಇಂಡಿಕೇಟರ್ ಆನ್ ಮಾಡಿದ್ಮೇಲೆ ನಾವು ಒಂದು 1 ಮಿನಿಟ್ ಹಂಗೆ ನಾವು ಹೋದೆವು ಅಂದರೆ ಟರ್ನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಫ್ ಆಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೇ ನೀವು ಇಂಡಿಕೇಟರ್ದು ಬಟನ್ ಏನದಲ್ಲ ಅದನ್ನು ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಹೆಜರ್ಡ್ ಲ್ಯಾಂಪ್ನೂ ಆನ್ ಆಗ್ತದೆ ಇದ್ರೊಳಗೆ. 1 2 3. ಓಕೆ, ಇದೊಂದು ಯೂನಿಕ್ ಫೀಚರ್ ಆಯಿತು. ಇನ್ನೊಂದು ನೆಕ್ಸ್ಟ್ ಅಪ್ಪ ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಆಫರ್ ಮಾಡಿ ಟಿ ವಿ ಎಸ್ನವ್ರು ನಿಮ್ಗೆ. ಟಿ ವಿ ಎಸ್ ಒಳಗೆ ಫ್ಲಾಗ್ಶಿಪ್ ಲೆವೆಲ್ನಾಗಿದ್ದು ಗಾಡಿಗಳಿಗೆ ಅಷ್ಟೇ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಫರ್ ಮಾಡ್ಯಾರ. ಬಟ್ ಇದು ಸ್ಕೂಟಿ ಒಳಗೂ ನಿಮ್ಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗ್ತದೆ, ಬ್ಲೂಟೂತ್ ಕನೆಕ್ಟಿವಿಟಿ ಸಿಗ್ತದೆ. ರೈಡ್ ಮಾಡ್ತಾ ಇರುವಾಗ ನಾವು ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ, ಕಾಲ್ಸ್ ಬರ್ತವೆ. ಈ ಗಾಡಿ ಮೇಲೆ ಹೋಗೋವಂತೂ ಯಾರು ಬ್ಲೂಟೂತ್ ಕನೆಕ್ಟೆಡ್ ಹೆಲ್ಮೆಟ್ ಅಂತೂ ಯಾರು ಯೂಸ್ ಮಾಡಲ್ಲ. ಸೊ ಏನೇ ಕಾಲ್ಸ್ ಬರಲಿ ಡಿಸ್ಟ್ರಾಕ್ಟ್ ಆಗಬಾರ್ದು ಮನುಷ್ಯ ಅಂತೇಳಿ, ಕಾಲ್ಸ್ ಬಂತು, ಮೆಸೇಜ್ ಬಂತು ಅಂತೇಳಿ ಡಿಸ್ಟ್ರಾಕ್ಟ್ ಆಗಿ ಕಿಶನ್ ಫೋನ್ ತೆಗೆದು ನೋಡೋದು ಅವೆಲ್ಲ ಏನೂ ಜರೂರತ್ತಿಲ್ಲ. ನಿಮಗೆಲ್ಲ ಡಿಸ್ಪ್ಲೇ ಮೇಲೆ ಶೋ ಆಗ್ತವೆ. ಇದರೊಳಗೆ ನೀವು ಆಲ್ LED ಡೇ ಟೈಮ್ ರನ್ನಿಂಗ್ ಲೈಟ್ ಆ್ಯಂಡ್ ಹೆಡ್ಲೈಟ್ ಸೆಟಪ್ ಸಿಗ್ತದೆ. ಇಂಡಿಕೇಟರ್ಸ್ ಆಲ್ಸೋ LED ಅವ. ಮತ್ತು ಹೆಜಾರ್ಡ್ ಲ್ಯಾಂಪ್ ಅದಂತೇಳಿ ಆ ಹೆಜಾರ್ಡ್ ಲ್ಯಾಂಪು LED ಸಿಗ್ತದೆ. ನಾವು ಲೆಟ್ಸ್ ಗೋ ಟು ರೇರ್ ಸೆಕ್ಷನ್. ರೇರ್ ಸೆಕ್ಷನ್ ಒಳಗೆ ನಿಮಗೆ ಬ್ರೇಕ್ ಲೈಟ್ ಆ್ಯಂಡ್ ನೈಟ್ ವಿಷನ್ ಲೈಟ್ ಎರಡೂ LED ಸಿಗ್ತವೆ. ಹೆಜಾರ್ಡ್ ಲ್ಯಾಂಪು LED ಅದ. ಬ್ರೇಕಿಂಗ್ ಓಕೆ, ಯೂನಿಕ್ ಫೀಚರ್ಸ್ ಬಗ್ಗೆ ಮಾತಾಡ್ಲತ್ತಿದ್ದ. ಯೂನಿಕ್ ಫೀಚರ್ಸ್ ಒಳಗೆ ಮತ್ತೊಂದು ಬರೋದಪ್ಪ ಅಂದ್ರೆ ನಾವು ಸ್ಕೂಟಿ ಪರ್ಚೇಸ್ ಮಾಡೋದೇ ನಾವು ಎಲ್ಲ ತರಕಾರಿ ತರ್ಲಕ್ಕೆ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿದ್ದ. ಇದ್ರೊಳಗೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಒಂದು ಭಾರಿ ಆಗ್ಯದ, ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ನಾವು. ಇದ್ರೊಳಗೆ ಸ್ಟಾರ್ಟಿಂಗ್ ತೊಗೊಂಡ್ರೆ ಫ್ಯೂಲ್ ರಿಫಿಲ್ಲಿಂಗ್ ಒಂದು ಬೆಸ್ಟ್ ಕೊಟ್ಟರು ನನಗೆ ಅನಿಸಿದ್ದು. ತೋರಿಸ್ತೀನಿ. ಫ್ಯೂಲಿಂಗ್ ಇಲ್ಲದ, ಫ್ಯೂಲ್ ಲಿಡ್ ಇಲ್ಲದ. ಇದರಿಂದ ನಾರ್ಮಲಿ ಎಲ್ಲ ಸ್ಕೂಟಿಗಳ್ದಾಗ ಆಗಂಗೆ ಇಲ್ಲಿಂದ ಆಗ್ತದೆ ಓಪನ್.
ಪುಷ್ ಆ್ಯಂಡ್ ಲಾಕ್ ಆ್ಯಂಡ್ ಪುಷ್ ಲಾಕ್ ಫೀಚರ್ನು ಕೊಟ್ಟಾರ. ಓಕೆ, ಲೆಫ್ಟ್ ಸೈಡ್ ಒಳಗೆ ಫ್ಯೂಲ್ ಲಿಡ್ ಅದ. ರೈಟ್ ಸೈಡ್ ಒಳಗೆ ಒಂದು ಸ್ಟೋರೇಜ್ ಕೊಟ್ಟರೆ ಇದ್ರೊಳಗೆ ನೀವು ಫೋನ್ ಇಡ್ಬೋದು. 1 ಲೀಟ್ರ್ ವಾಟರ್ ಬಾಟಲ್ ಅಂತೂ ಆರಾಮ್ಸೆ ಹಿಡಿತದೆ. ನಾ ತಂದಿಲ್ಲ ವಾಟರ್ ಬಾಟಲ್, ತಂದೆ ಅಂದ್ರೆ ಹಿಡಿದು ತೋರಿಸ್ತದೆ. ಓಕೆ, TVS ಜುಪಿಟರ್ 110cc ಗಾಡಿದು ಈಗ ನೋಡಿರಿ ಸ್ಟೋರೇಜ್ ಸ್ಪೇಸ್ ಎಷ್ಟು ದೊಡ್ಡದಪ್ಪ ಅಂದ್ರೆ ಕಂಪ್ನಿ ಏನು ಕ್ಲೇಮ್ ಮಾಡುತ್ತಂದ್ರೆ 2 ಹೆಲ್ಮೆಟ್ಸ್ ಇದ್ರೊಳಗೆ ಹಿಡಿತಾವಂತ. ಸೊ ನಾವು ಪ್ರಾಕ್ಟಿಕಲಾಗಿ ಇಟ್ಟೆ ನೋಡಮ್ಮಿ, 2 ಫುಲ್ ಫೇಸ್ ಹೆಲ್ಮೆಟ್ ಅವ. ಕ್ಲೋಸ್ ಆಯಿತು. ಓಕೆ, ಈ ಜಾಗದಾಗ ಪೆಟ್ರೋಲ್ ಟ್ಯಾಂಕ್ ಇರಬೇಕಿತ್ತು. ಇಲ್ಲಿ ಎಷ್ಟು ಸ್ಟೋರೇಜ್ ಕೊಟ್ಟರೆ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಇತ್ತು ಅಂತ ನಿಮಗೆಲ್ಲ ಅನ್ನಿಸ್ಲಿತ್ತಿರ್ಬೋದು. ಪೆಟ್ರೋಲ್ ಟ್ಯಾಂಕ್ ಇಲ್ಲ, ನಿಮ್ಮ ಫುಟ್ ಕೆಳಗ ಏನು ಇಲ್ಲಿ ಕೊಟ್ರೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕಮ್ಮಿ ಇರ್ಬೋದು ಅಂತ ನಿಮಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ಯೂಲ್ ಟ್ಯಾಂಕ್ 5.8 ಲೀಟರ್ಸ್ ಬರ್ತದೆ. ಇದಕ್ಕಿಂತ ಮುಂಚೆ 5.9 ಲೀಟರ್ಸ್ ಬರ್ತಿತ್ತು. ಒಂದು 100 ml ಆ ಕಡೆ ಏನು ಫರಕ್ ಬೀಳಲ್ಲ ಅಂತ ನನಗೆ ಅನ್ನಿಸ್ತು. ಸೊ 5.8 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಅದ. TVS ಎಂಜಿನಿಯರ್ಸಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸ್ಪೇಸ್ ಮ್ಯಾನೇಜ್ಮೆಂಟ್ ಆಗಲಿ, ಎಂಜಿನ್ ರಿಫೈನ್ಮೆಂಟ್ ಆಗಲಿ, ಎವ್ರಿಥಿಂಗ್ ಹ್ಯಾಸ್ ಬೀನ್ ಇಂಪ್ರೂವ್ಡ್ ಇನ್ ಆಲ್ ನ್ಯೂ ಜುಪಿಟರ್ 110. ಕೆಲವು ನಿಮಿಷಗಳ ಹಿಂದೆ ನಾನು ನಿಮಗೆ ಒಂದು ಫೀಚರ್ ಬಗ್ಗೆ ಹೇಳಿದ್ದೆ. ಸಿಗ್ನಲ್ ಒಳಗಾಗಲಿ ಎಲ್ಲೇ ಅಲ್ಲಿ ನಾವು ಟೋಟಲ್ ಕೊಡೋದೇ ಗಾಡಿ ಐಡಲ್ ಒಳಗೆ ಇಟ್ಟರೆ ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್ ಆದ್ಮೇಲೆ ಆಟೋಮೆಟಿಕ್ಕಾಗಿ ಗಾಡಿ ಆಫ್ ಆಗ್ತದೆ ಅಂತೀವಿ. ನೋಡ್ತಾ ಇರಿ, ಎಷ್ಟು ನಿಮಿಷ ಬೇಕೋ ಗೊತ್ತಿಲ್ಲ, ಆಫ್ ಆಗ್ತದೆ. ಚೆಕ್ ಇಟ್ ಆಫ್ ಆಯ್ತು. ಇನ್ನೊಂದು ಯೂನಿಕ್ ಫೀಚರ್ ಏನಪ್ಪ ಅಂದ್ರೆ, ಈ ಆಫ್ ಆದಮೇಲೆ ನೀವು ಸೆಲ್ಫ್ ಹೊಡೆಯೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಬ್ರೇಕ್ ಹಿಡಿದು ಆ್ಯಕ್ಸಲರೇಟ್ ಮಾಡಿದ್ರೆ ಆಟೋಮೆಟಿಕಾಗಿ ಇಂಜಿನ್ ಆನ್ ಆಗ್ತದೆ. ಇಟ್ಸ್ ವೆರಿ ಕನ್ವೀನಿಯೆಂಟ್ ಇನ್ ಹೆವಿ ಟ್ರಾಫಿಕ್. ಹೊಸ TVS ಜುಪಿಟರ್ 110 ನಿಮ್ಗೆ 113cc ಎಂಜಿನ್ ಸಿಗ್ತದೆ ವಿತ್ ಅ ಪೀಕ್ ಪವರ್ ಆಫ್ 7.8 ಬ್ರೇಕ್ ಹಾರ್ಸ್ ಪವರ್ ಆ್ಯಂಡ್ 9.8 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಇನ್ನೂ ಒಂದೇನು ಅಂದ್ರೆ ಇದಕ್ಕೆ ಯೂನಿಕ್ ಫೀಚರ್ ಅಂತೆಲ್ಲ ಬರಲ್ಲ. ಮೇ ಬಿ ಎಲ್ಲ ಫ್ಲ್ಯಾಗ್ಶಿಪ್ ಬೈಕ್ಸ್ ಒಳಗೆ ಬರೋಂಥ ಒಂದು ಫೀಚರಲ್ಲಿದು ಒಂದು ಎಕ್ಸ್ಟ್ರಾ ಎಲ್ಲ ಆ್ಯಡ್ ಆನ್ ಮಾಡ್ಯಾರ. ಬಟ್ ಇದೊಂದು ತೆಗೆದುಬಿಟ್ಟಾರ. ಈ ಗಾಡಿ ಒಳಗೆ ನಿಮಗೆ ಕಿಕ್ ಸಿಗಲ್ಲ. ಅದು ನೋಡಬೇಕು. ಇನ್ನೂ ಒಂದು ಇಫ್ ಬ್ಯಾಟ್ರಿ ಗೆಟ್ಸ್ ಡಿಸ್ಚಾರ್ಜ್ ಮುಂದೆ ಹೆಂಗಿರ್ತೋ ಆಪ್ಷನ್ ಏನು. ಈ ಕಿಕ್ ತೆಗೆದಾರಪ್ಪ ಅಂದ್ರೆ ಏನರ ಒಂದು ಅದಕ್ಕೊಂದು ಸೊಲ್ಯೂಷನ್ ಇಟ್ಟಿರ್ತಾರೆ. ಬ್ಯಾಟ್ರಿ ಡೌನ್ ಆಯಿತು ಅಂದ್ರೆ ಗಾಡಿ ಚಾಲೂ ಆಗಲ್ದಿ ಹೊತ್ಕೊಂಡಂತೂ ಯಾರು ಹೋಗಲ್ಲ. ಇಷ್ಟೆಲ್ಲ ಇಂಜಿನಿಯರಿಂಗ್ ಅಪ್ಲೈ ಮಾಡ್ಯಾರಪ್ಪ, ಇಷ್ಟೆಲ್ಲ R&D ಮಾಡ್ಯಾರ ಅಂದ್ರೆ ಅದಕ್ಕೂ ಏನರ ಒಂದು ಇರ್ತದೆ. ಅದ್ರ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ನಿಮಗೆ ನಾ ಹಂಗೇನಾರ ಗೊತ್ತಾಯ್ತು ಅಂದ್ರೆ ಶಾರ್ಟ್ಸ್ ಒಳಗೆ ಎಲ್ಲ ರೀಲ್ ಒಳಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. TVS ಎಲ್ಲರಿಗೂ ಗೊತ್ತಿಲ್ಲ. ನಾನು ಪರ್ಸ್ನಲಿ, ಯಾಕಂದ್ರೆ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ TVS ರಾನಿನ. ಅದ್ರ ಬಗ್ಗೆ ನನಗೆ ಭಾಳ ಇಷ್ಟ ಆಗೋದಪ್ಪ ಅಂದ್ರೆ ಇವ್ರು ಸೌಂಡ್ ಇಂಜಿನಿಯರಿಂಗ್ ಮಸ್ತ್ ಇರ್ತದೆ ಎಲ್ಲ ಬೈಕ್ಸ್ ಒಳಗೆ. TVS ಎಂಟಾರ್ಕ್ ತೊಗೋರಿ, ರೆಡಾರ್ ತೊಗೋರಿ, ರಾನಿನ್ ತೊಗೋರಿ, RTR 310, RR 310 ಯಾವ್ದು ಎಲ್ಲದ್ರೊಳಗೆ ಸೌಂಡ್ ಇಂಜಿನಿಯರಿಂಗ್ ಚಂದ ಇರ್ತದೆ. ಇದ್ರೊಳಗೆ ಹೆಂಗದ ನೋಡೋಣ. ಯಾವುದೇ ಗಾಡಿಯಲ್ಲಿ ಪರ್ಫೆಕ್ಟ್ ಇರೋಲ್ಲ. ಅಂಥದ್ದು ನೀವು TVS ಜುಪಿಟರ್ 110 ತೊಗೋರಿ, ಇಲ್ಲಾಂದ್ರೆ TVS XL ತೊಗೋರಿ, ಅಥವಾ ನೀವು ZX 10R ತೊಗೋರಿ, ಎಲ್ಲದ್ರೊಳಗೆ ಏನಾರೋ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಇದ್ದೇ ಇರ್ತದೆ. ಪರ್ಸನಲಿ ನನಗೆ ಅನ್ಸಿದ್ದು ನೆಗೆಟಿವ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಪಾಸಿಟಿವ್ ಪಾಯಿಂಟ್ಸ್. ಒಂದು ಅಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ನಾಗೆ ಹೇಳಿದ್ವಿ, ವೇಟ್ ಮ್ಯಾನೇಜ್ಮೆಂಟ್ ಬೆಸ್ಟ್ ಮಾಡ್ಯಾರ. ಎಂಜಿನ್ ರಿಫೈನ್ಮೆಂಟ್ ಸ್ವಲ್ಪ ವೈಬ್ರೇಷನ್ಸ್ ಅನ್ನಿಸ್ತಿತ್ತು ಮುಂಚೆ. ಈಗಲೂ ಜುಪಿಟರ್ 125 ಒಳಗೆ ಒಂದು ಸ್ವಲ್ಪ 70-80 ಅಬೋ ಓಡಿಸಿದ್ರೆ ವೈಬ್ರೇಷನ್ ಆಗ್ತದೆ. ಆ್ಯಂಡ್ ಇವು ಕಮ್ಯೂಟರ್ಸ್ ಅವ, ಇವು 70-80 ಓಡಿಸ್ಲಕ್ಕೆ ಈಗ. ಬಟ್ ಓಕೆ. ಆ್ಯಂಡ್ ಸಸ್ಪೆನ್ಷನ್ ಭಾರಿ ಸ್ಮೂತ್ ಅವ. ಎಲ್ಲ ನಾವು ಇಲ್ಲಿ ನಮ್ಮ ಕಲಬುರಗಿ ರೋಡ್ ಅಂತೂ ಗೊತ್ತಿದ್ದೆ, ಎಲ್ಲರಿಗೂ ನೋಡೋರಿಗೆ ಗೊತ್ತಿರ್ತದೆ. ಈ ರೋಡ್ಸ್ ಒಳಗೆ ಸಸ್ಪೆನ್ಷನ್ ಭಾರಿ ರೆಸ್ಪಾನ್ಸ್ ಮಾಡ್ಯಾವ. 3 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಆಯಿತು. ಪಾಸಿಟಿವ್ಸ್ ಆಯಿತು. ಈಗ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ನೆಗೆಟಿವ್ಸ್ ಅಂತ ಮಾತಾಡ್ಬೇಕಂದ್ರೆ ಭಾಳ ನೆಗೆಟಿವ್ಸ್ನೂ ಇಲ್ಲ. ಓನ್ಲಿ ಒಂದು ನನಗೆ ಅನಿಸಿದ್ದು ಪರ್ಸನಲಿ, ಒಂದು ಕಿಕ್ಕಿಲ್ಲ, ಅದು ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದ್ರೆ ಹೆಂಗೆ ಅಂತ ಸೊಲ್ಯೂಷನ್ ಅದು ಇರ್ಬೋದು. ಕಂಪ್ನಿ ಇಷ್ಟೆಲ್ಲ ಮಾಡ್ಯದಪ್ಪ ಅಂದ್ರೆ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ಲತ್ತಾರೆ, ಇಷ್ಟೆಲ್ಲ ಖರ್ಚು ಮಾಡಿ ಅಂದ್ರೆ ಅದಕ್ಕೆ ಏನೋ ಒಂದು ಇಟ್ಟಿರ್ತಾರೆ. ಅದು ನೆಗೆಟಿವ್ ಒಳಗೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಇದು ನನ್ನ ಕನ್ಫ್ಯೂಷನ್ ಅದ. ಸೊ ಇದು ನೆಗೆಟಿವ್ ಒಳಗೆ ಡಿಲೀಟ್ ಮಾಡೋದು.
ನೆಗೆಟಿವ್ ಒಳಗಪ್ಪ ಅಂದ್ರೆ ಒಂದು ಹೈ ಸ್ಪೀಡ್ನಾಗ ಸ್ವಲ್ಪ ಬ್ರೇಕಿಂಗ್, ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಬೈಟ್, ಫ್ರಂಟ್ದು ಡಿಸ್ಕ್ ಬ್ರೇಕ್ ಬೈಟಿಂಗ್ ಏನಾರ ಒಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ನನಗೆ ಅನಿಸ್ತು, ನನ್ನ ಪರ್ಸನಲ್ ಒಪಿನಿಯನ್. ಇದು ಡಿಸೈನ್ ಅಂತೂ ನೀವೆಲ್ಲ ನೋಡಿರಿ, ಸಿನಿಮ್ಯಾಟಿಕ್ ವೀಡಿಯೋಸ್ ಬರ್ತಾವೆ, ಅದು ನೋಡ್ಕೊರಿ. ಆ್ಯಂಡ್ ಐ ಸ್ಪೆಷಲಿ ವಾಂಟ್ ಟು ಥ್ಯಾಂಕ್ ಬಿಲ್ಮುಂದಿ TVS ಗುಲ್ಬರ್ಗ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾರನ್ನ ಯಾವುದೇ TVS ಪ್ರಾಡಕ್ಟ್ ಯಾವುದೇ ಆಗಲಿ, TVS 100 ಹಿಡ್ಕೊಂಡು TVS XL ಹಿಡ್ಕೊಂಡು TVS RTR 310 RR 310ವರೆಗೂ ಪ್ರತಿಯೊಂದು ಎಲ್ಲ ಫ್ಲ್ಯಾಗ್ಶಿಪ್ ಆ್ಯಂಡ್ ಮೊಬೈಲ್ ಹಿಡ್ಕೊಂಡು ಎಲ್ಲ ನಿಮ್ಗೆ ಸಿಗ್ತಾವೆ. ಯಾರೇ ಒಂದು ವೇಳೆ ಎನ್ಕ್ವೈರಿ ಆಗಲಿ, ಯಾರೇ ಪರ್ಚೇಸ್ ಮಾಡೋ ಇಂಟ್ರೆಸ್ಟೆಡ್ ಇದ್ದೀರಪ್ಪ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗೆ ಕೊಟ್ಟಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಹೆಲ್ಮೆಟ್ ಏನೋ ಹೌದಪ್ಪ, ಪೊಲೀಸರು ಹಿಡಿತಾರೆ ಬಾ ಅಂತೇಳಿ ಯಾವುದೋ ಒಂದು ಇವು ಕನ್ಸ್ಟ್ರಕ್ಷನ್ ಸೈಟ್ ಒಳಗಿಂದ ಅರ್ಶಿಣ ಕಲರ್ ಬರ್ತಲ್ಲ ಸೇಫ್ಟಿ ಹೆಲ್ಮೆಟ್ ಅಂತೂ ಹಾಕ್ಕೊಳ್ಳೋದು ಬೇಡ. ರೈಡಿಂಗಾಗಿ ಪ್ರಾಪರಾಗಿ ಒಂದು ₹1,000 ಇವು ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಹೆಲ್ಮೆಟ್ ಸಿಗ್ತಾವೆ, ಒಳ್ಳೆ ಕ್ವಾಲಿಟಿದು. ಯಾವುದೇ ಇರಲಿ, ನಾವು ಏನೋ ಇಲ್ಲ 2 ಕಿಲೋಮೀಟ್ರ್ ಹೋಗಿ ಬರೋದು, ಇಲ್ಲಿ 1 ಕಿಲೋಮೀಟ್ರ್ ಹೋಗಿ ಬರೋದು, ಯಾಕೆ ಹೆಲ್ಮೆಟ್ ಹಾಕೊಂಬಮ್ಮಿ, ಇಲ್ಲಿ ಪೊಲೀಸರು ಇಲ್ಲ, ಈ ದಾರಿಗೆ ಪೊಲೀಸರು ಹಿಡಿಯಲ್ಲ, ಇಲ್ಲಿ ಯಾಕೆ ಹಾಕೊಂಬಮ್ಮಿ, ಅವೆಲ್ಲ ತೆಗೀರಿ. ಪೊಲೀಸರು ಅವರೆಲ್ಲ ರೂಲ್ಸ್ ಎಲ್ಲ ಗೌರ್ಮೆಂಟ್ ಅದು ರೂಲ್ಸ್ ಮಾಡಿದ್ದೆ ನಮ್ಮ ಸೇಫ್ಟಿ ಸಲುವಾಗಿ. ಸೊ ಯಾವಾಗೇ ಅಲ್ಲಿ ಗಾಡಿ ಓಡಿಸೋಕ್ಕಿಂತ ಮುಂಚೆ ಹೆಲ್ಮೆಟ್ ಯೂಸ್ ಮಾಡಿರಿ. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.